ವೆರಿ ಗುಡ್ ಮಾರ್ನಿಂಗ್. ಇದು ಶುಭೋದಯ ಸೂಪರ್ ಫಾಸ್ಟ್. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಧನುಶ್ರೀ ಪೂಜಾರಿ. ಇದೀಗ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಫಟಾಫಟ್ ನೋಡ್ತಾ ಹೋಗೋಣ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಅದ್ದೂರಿಯಾಗಿ ನಡೀತಾ ಇದೆ. ಮಧ್ಯರಾತ್ರಿ ಸುಮಾರು 1 ಗಂಟೆ ಹೊತ್ತಿಗೆ ಮಲ್ಲಿಗೆ ಹೂವಿನಿಂದ ಅಲಂಕೃತಗೊಂಡಿದ್ದ ಹೂವಿನ ಕರಗ ಹೊತ್ತು ಅರ್ಚಕ ಜ್ಞಾನೇಂದ್ರ ಹೊರಬಂದರು. ಈ ವೇಳೆ ಭಕ್ತರು ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡ್ತಾ ಕರಗದ ಮೇಲೆ ಹೂ ಮಳೆಗೈದರು. ನೂರಾರು ವೀರಕುಮಾರರು ಖಡ್ಗಗಳನ್ನು ಹಿಡಿದು ಗೋವಿಂದ ಗೋವಿಂದ ಅಂತ ನಾಮಸ್ಮರಣೆ ಮಾಡಿದ್ರು. ಲಕ್ಷಾಂತರ ಭಕ್ತರು ದ್ರೌಪದಮ್ಮ ದೇವಿಯ ಕರಗವನ್ನು ಕಣ್ತುಂಬಿಕೊಂಡು ಮಲ್ಲಿಗೆ ಹೂವನ್ನು ದೇವಿಯ ಮೇಲೆ ಎಸೆದು ಪುನೀತರಾದರು. ಬೆಂಗಳೂರು ಕರಗ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕರಗ ಮಹೋತ್ಸವವು ಮಸ್ತಾನ್ ದರ್ಗಾಕ್ಕೆ ಕರಗ ಪ್ರವೇಶ ಮಾಡಿತು. ದರ್ಗಾಕ್ಕೆ ಮುಸ್ಲಿಮರು ಸಾಂಪ್ರದಾಯಿಕ ಸ್ವಾಗತವನ್ನು ಕೋರಿದ್ರು. ಕರಗ ಸ್ವಾಗತ ಮಾಡಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಮುಸ್ಲಿಮರು ಹಿಂದೂಗಳಿಗೆ ಸಿಹಿ ತಿಂಡಿ, ನೀರು, ಡ್ರೈ ಫ್ರೂಟ್ಸ್ ಅನ್ನು ಕೊಟ್ಟು ಸ್ವಾಗತಿಸಿದ್ರು. ಇನ್ನು ಗಾಣಿಗರಪೇಟೆ, ನಗರಪೇಟೆ, ಕಬ್ಬನ್ಪೇಟೆ, ಉಪ್ಪಾರಪೇಟೆ, ಅಕ್ಕಿಪೇಟೆ, ಅರಳೇಪೇಟೆ, ಬಳೆಪೇಟೆ, ಕುಂಬಾರಪೇಟೆ, ಗೊಲ್ಲರಪೇಟೆ, ಮಾಮೂಲುಪೇಟೆ, ತಿಗಳರಪೇಟೆ, ಸುಣಕಲ್ಪೇಟೆ, ಅವೆನ್ಯೂ ರಸ್ತೆ, ಬಿವಿಕೆ, ಅಯ್ಯಂಗಾರ್ ರಸ್ತೆ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾಗಿತು. ಇನ್ನು ಕರಗ ಸಾಗುವ ರಸ್ತೆಯುದ್ದಕ್ಕೂ ದಾನಿಗಳು ಭಕ್ತರಿಗೆ ಅಲ್ಲಲ್ಲಿ ಮಜ್ಜಿಗೆ, ಪಾನಕಗಳ ವಿತರಣೆಯ ವ್ಯವಸ್ಥೆಯನ್ನು ಕೂಡ ಮಾಡಿದರು. ಇನ್ನು ಕರಗ ಮಹೋತ್ಸವದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡಿದ್ರು. ಧರ್ಮರಾಯಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ಸಿಎಂ ಕರಗವನ್ನ ಕಣ್ತುಂಬಿಕೊಂಡ್ರು. ಹಾಗೆ ಹಳೆಯ ನೆನಪನ್ನ ಮೆಲುಕು ಹಾಕಿದ್ರು. ಚಿಕ್ಕವನಿಂದಲೂ ನಾನು ಕರಗ ನೋಡೋಕೆ ಬರ್ತಾ ಇದ್ದೆ, ಇದು ಐತಿಹಾಸಿಕ ಕರಗ ಅಂತ ಹೇಳಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಸಾಥ್ ಕೊಟ್ಟರು. ಐತಿಹಾಸಿಕವಾದದ್ದು ಮತ್ತೆ ಪುರಾತನವಾದಂಥ ಕರಗ ಮಹೋತ್ಸವ. ಈ ಕರಗ ಬಹಳ ಪ್ರಸಿದ್ಧವಾದದ್ದು. ಬಹಳ ಜನ, ನಾನು ಹುಡುಗನಾಗಿದ್ದಾಗ ನೋಡಕ್ ಬಂದಿದ್ದೆ. ಹುಡುಗನಾಗಿದ್ದಾಗ ಇಲ್ಲಿ ಬೆಂಗಳೂರಿಗೆ ಕರಗ ನೋಡೋಕ್ಕೋಸ್ಕರನೇ ಮೈಸೂರಿಂದ ಬಂದಿದ್ದೆ ನಾನು. ಬಹಳ ಹಿಂದೆ ಅಂದರೆ 67-68 ಇರಬೇಕು ಇಸ್ವಿ, ಆಗ ನೋಡಕ್ ಬಂದಿದ್ದೆ. ಸೊ ಇದು ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಉತ್ಸವ. ಇದನ್ನ ನಾವು ಇದಕ್ಕೆ ನಮ್ಮ ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅವರು ಮುಂದೇನು ಕೂಡ ಇದನ್ನು ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಧರ್ಮರಾಯ ಸ್ವಾಮಿ ನಿಜವಾಗ್ಲೂ ನಾವು ಆ ಇತಿಹಾಸನ ತಿಳ್ಕೊಂಡ್ರೆ ಅಧರ್ಮದ ನಿಜವಾಗ್ಲೂ ಧರ್ಮನೇ ಕಾಪಾಡಬೇಕು ನಮ್ಮನ್ನು. ಯಾಕಂದರೆ ಈಗ ಹೊರಗಡೆ ಏನಾಗ್ತಿದೆ, ಈಗ ನಿಜವಾಗ್ಲೂ ಆ ದೇವರು ಒಂದು ನಮ್ಗೆಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ಇವತ್ತು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀನಿ. ಧರ್ಮರಾಯ. ಇತ್ತ ಕೋಲಾರದಲ್ಲೂ ಅದ್ದೂರಿಯಾಗಿ ಕರಗ ಮಹೋತ್ಸವ ನಡೆಯಿತು. ಕೋಲಾರ ನಗರದ ಕಠಾರಿ ಪಾಳ್ಯದ ಧರ್ಮರಾಯ ಸ್ವಾಮಿ ಹೂವಿನ ಕರಗೋತ್ಸವವನ್ನ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು. ಈ ಬಾರಿಯೂ ಬೇತಮಂಗಲ ಕೃಷ್ಣಮೂರ್ತಿ ಅವರು ಕರಗವನ್ನ ಹೊತ್ತು ಮೆರವಣಿಗೆಯನ್ನು ಮಾಡಿದ್ರು. ಇನ್ನು ಕರಗ ಉತ್ಸವದಲ್ಲಿ ನೂರಾರು ವೀರಕುಮಾರರು ಕತ್ತಿ ಹಿಡಿದು ಅಲಗು ಸೇವೆಯನ್ನ ಮಾಡಿದ್ರು. ಇಂದು ಸಂಜೆ ಅಗ್ನಿ ಪ್ರವೇಶ ಮಾಡುವ ಮೂಲಕ ಕರಗ ಮಹೋತ್ಸವಕ್ಕೆ ತೆರೆ ಬೀಳಲಿದ್ದು, ಕರಗ ಸಂಚರಿಸುವ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಸಮರದ ಅಬ್ಬರ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳಲಿದೆ. ಹೀಗಾಗಿ ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇನ್ನುಳಿದ ಮುಖಂಡರು ಕ್ಷೇತ್ರ ಬಿಟ್ಟು ತೆರಳಲಿದ್ದಾರೆ. ಇದೇ 26ನೇ ತಾರೀಕು ರಾಜ್ಯದ ಮೊದಲ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ಮತದಾನ ಮುಕ್ತಾಯಗೊಳ್ಳುವಂತ 48 ಗಂಟೆಗಳ ಮುಂಚೆ ಬಹಿರಂಗ ಪ್ರಚಾರ ಅಂತ್ಯಗೊಳಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಜೆ 6ಕ್ಕೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಆದರೆ ಅಭ್ಯರ್ಥಿಗಳು ಮಾತ್ರ ನಾಳೆ ಮನೆ ಮನೆ ಪ್ರಚಾರ ಮಾಡಬಹುದಾಗಿದೆ. ನಾಡಿದ್ದು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ಮೊದಲನೇ ಹಂತದ ಮತದಾನ ನಡೆಯಲಿದೆ. ಈ ಹಿನ್ನೆಲೆ ಬೆಂಗಳೂರು ಸೇರಿದಂತೆ ರಾಜ್ಯದ 14 ಕ್ಷೇತ್ರಗಳಲ್ಲಿ ಇಂದಿನಿಂದ ಮದ್ಯ ಬಂದ್ ಮಾಡಲಾಗಿದೆ. ಇವತ್ತು ಸಂಜೆ 5 ಗಂಟೆಯಿಂದ 59 ನಿಮಿಷದಿಂದ ಡ್ರೈ ಡೇ ಶುರುವಾಗಲಿದ್ದು, ಶುಕ್ರವಾರದವರೆಗೂ ಮದ್ಯ ಮಾರಾಟಕ್ಕೆ ಅವಕಾಶ ಇರೋದಿಲ್ಲ. ಹೋಟೆಲ್ ಓಪನ್ ಮಾಡಬಹುದು, ಆದರೆ ಲಿಕ್ಕರ್ ಸೇಲ್ ಮಾಡೋ ಹಾಗಿಲ್ಲ ಅಂತ ಆದೇಶವನ್ನು ಹೊರಡಿಸಿದ್ದಾರೆ.
ಬೀದರ್ ಲೋಕಸಭೆ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಖೂಬಾ ಸೋಲಿಸುವುದಕ್ಕೆ